ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 11ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेतसादासीत् साक्षाತ್ ರಾಮಾಯಣಾತ್ಮನ. ನಿನ್ನೆ ಸತ್ಸಂಗದಲ್ಲಿ ನಾವು ಸೀತಾ ಕಲ್ಯಾಣ ಹೇಗ್ ನಡೀತು ಅನ್ನೋದನ್ನ ಆನಂದದಿಂದ ಅನುಭವಿಸಿದ್ವಿ. ಈಗ ಮುಂದೆ ಏನಾಯ್ತು? ರಾಮ ಮತ್ತು ಸೀತೆಯ ಮದುವೆ ಆದ ನಂತರ ಅದೇ ರೀತಿಯಲ್ಲಿ ಎಲ್ಲಾ ವಿಧಿಪೂರ್ವಕವಾಗಿ ಇನ್ನ ಬೇರೆ 3 ರಾಜ್ಕುಮಾರರ ವಿವಾಹ ಕೂಡ ನಡೆಯುತ್ತೆ. ಲಕ್ಷ್ಮಣನಿಗೆ ಊರ್ಮಿಳೆಯನ್ನ ಕೊಟ್ಟು ವಿವಾಹ ನಡೆಯುತ್ತೆ. ಭರತನ ಜೊತೆ ಮಾಂಡವಿ ಅನ್ನೋಳ ವಿವಾಹ ನಡೆಯುತ್ತೆ. ಶತ್ರುಘ್ನನಿಗೆ ಶ್ರುತಕೀರ್ತಿ ಜೊತೆ ವಿವಾಹ ನಡೆಯುತ್ತೆ. ಸೊ ಇದೆಲ್ಲ ಆಗಿ ಎಲ್ಲರೂ ಸಂತೋಷವಾಗಿ ಇರ್ತಾರೆ. ಮಾರನೇ ದಿನ ಏನಾಗುತ್ತೆ ಅಂದ್ರೆ, ವಿಶ್ವಾಮಿತ್ರ ಋಷಿಗಳು ಅವರು ಜನಕರಾಜರಿಗೆ ಹೇಳಿ, ದಶರಥ ರಾಜರಿಗೆ ಹೇಳಿ, ಅವರು ನಾನು ಹೊರಡ್ತೀನಿ, ನನ್ನ ಆಶ್ರಮಕ್ಕೆ ಹೋಗಿ ನನ್ನ ತಪಸ್ವನ್ನ ಮುಂದುವರ್ಸಕ್ ನಾನು ಹೋಗ್ತಾ ಇದ್ದೀನಿ, ನನಗೆ ಏನಂತೀರ ಒಪ್ಪಿಗೆ ಕೊಡಿ, ನಾನು ಹೊರಡ್ತೀನಿ ಅಂತ ಹೇಳಿ ಅವ್ರು ಹೊರಡ್ತಾರೆ. ಅದಾದ ನಂತರ ದಶರಥ ರಾಜ ಕೂಡ ನಾವು ಇವಾಗ ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ ಅಂತ ಅವರು ಜನಕರಾಜನಿಗೆ ಹೇಳಿ, ಜನಕರಾಜ ಈ ಎಲ್ಲಾ ಹೆಣ್ಮಕ್ಳು ಇವಾಗ ಮದ್ವೆ ಆಗಿ ಹೋಗ್ತಾ ಇದ್ದಾರೆ, ಸೊ ಅವ್ರಿಗೆ ಏನೇನೆಲ್ಲ ಒಂದು ಇದನ್ ಕೊಡ್ಬೇಕು, ಏನಂತಾರೆ, ಉಡುಗೊರೆ ಅಂತಾನೋ ಏನು, ಐ ಥಿಂಕ್ ದ ಗಿಫ್ಟ್ಸ್ ವಾಟ್ ಎವರ್, ಅದೆಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ ಅವ್ರನ್ನ. ಅವರೆಲ್ಲರೂ ಹಾಗೆ ಹೋಗ್ತಾ ಇರ್ತಾರೆ. ಈಗ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ದಶರಥ ರಾಜನಿಗೆ ಏನೋ ಒಂದು ಅಪಶಕುನಗಳ ತರ ಏನೋ ಕಾಣಿಸುತ್ತೆ. ಈ ಸಾಮಾನ್ಯವಾಗಿ ಯಾವ ಪಕ್ಷಿಗಳು ತುಂಬಾ ಒಂದು ಸೌಮ್ಯವಾದ ಧ್ವನಿಯಲ್ಲಿ ಶಬ್ದ ಮಾಡ್ತಾ ಇರ್ತವೋ ಅದೆಲ್ಲ ಒಂಥರ ಕರ್ಕಶವಾಗಿ ಒಂದು ಶಬ್ದ ಮಾಡಕ್ ಶುರು ಮಾಡುತ್ತೆ. ಪ್ರಾಣಿಗಳೆಲ್ಲ ಅಪ್ರದಕ್ಷಿಣವಾಗಿ ನಡಿಯಕ್ ಶುರು ಮಾಡುತ್ತೆ. ಇದೆಲ್ಲ ನೋಡ್ಬಿಟ್ಟು ಒಂಥರ ಅವ್ರಿಗೆ ಚಿಂತೆ ಆಗುತ್ತೆ. ಯಾಕೆ ಅವ್ರಿಗೆ ಚಿಂತೆ? ಯಾಕಂದ್ರೆ ಅವ್ರ ಹತ್ರ ಈಗ ಹೇಗೆ ಯಾರಾದ್ರೂ ಒಂದು ವ್ಯಕ್ತಿ ಹತ್ರ ಬಹಳಷ್ಟು ಚಿನ್ನ, ಬೆಳ್ಳಿ, ರತ್ನಗಳು, ಮಣಿಗಳು ಅದೆಲ್ಲ ಇದ್ರೆ ಅವ್ರು ಹೆಂಗ್ ಯೋಚನೆ ಮಾಡ್ತಾರಲ್ಲ, ಕಳೆದೋಗ್ಬಿಡುತ್ತೆ, ಏನಾದ್ರೂ ಆಗ್ಬಿಡುತ್ತೆ ಈ ವಸ್ತುಗಳಿಗೆ ಅಂತ. ಅದೇ ರೀತಿಲಿ ಈಗ ದಶರಥ ತನ್ನ 4 ಮಕ್ಕಳು ಮತ್ತೆ ಆ 4 ಸೊಸೆಯಂದಿರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ಭಯ, ಏನೋ ಆಗ್ಬಿಡುತ್ತೆ. ಅವ್ರ ಹತ್ರ ರಾಮರತ್ನ, ಲಕ್ಷ್ಮಣ ರತ್ನ, ಈ ತರ ಎಲ್ಲಾ ರತ್ನಗಳನ್ನು ಇಟ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಯೋಚನೆ, ಏನ್ ಈ ತರ ಅಪಶಕ್ನ ಕಾಣಿಸ್ತಾ ಇದೆಯಲ್ಲ ಅಂತ. ಆಗ ವಸಿಷ್ಠ ಋಷಿಗಳನ್ನ ಕೇಳ್ತಾರೆ. ವಸಿಷ್ಠರು ಹೇಳ್ತಾರೆ, ಅವ್ರು ಅದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ನೀವ್ ಹೇಳ್ತಾ ಇರೋದು ಸರಿ ಇದೆ, ಅಪಶಕ್ನ ತರ ಇದೆ, ಆದ್ರೆ ಇನ್ನೊಂಚೂರ್ ನೋಡಿದ್ರೆ ನನಗೇನ್ ಗೊತ್ತಾಗ್ತಾ ಇದೆ ಅಂದ್ರೆ, ಈ ಏನೋ ಒಂದ್ ಕಷ್ಟ ಬರೋದಿದೆ, ಆದ್ರೆ ಅಷ್ಟೇ ಸುಲಭವಾಗಿ ಆ ಕಷ್ಟ ದೂರಾನೂ ಆಗ್ಬಿಡುತ್ತೆ. ಸೊ ನೀವೇನು ಚಿಂತೆ ಮಾಡಬೇಡಿ ಅಂತ ಅವ್ರು ಆಶ್ವಾಸನೆ ಕೊಡ್ತಾರೆ. ಇದೆಲ್ಲ ಇವ್ರು ಮಾತಾಡ್ಕೊಂಡು ಇನ್ನ ಮುಂದೆ ಹೋಗ್ತಾನೆ ಇರ್ತಾರೆ. ಅಷ್ಟರಲ್ಲಿ ಸಡನ್ ಆಗಿ ನೋಡಿದ್ರೆ ಅಲ್ಲಿ ಒಂದು ಬಿರುಗಾಳಿ ತರ ಶುರುವಾಗುತ್ತೆ. ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ಸೂರ್ಯನ ಕಿರಣಗಳೇ ಮುಚ್ಚೋದಂಗೆ ಒಂಥರ ಬೆಳಕಿದ್ದಿದ್ದ ಜಾಗದಲ್ಲಿ ಸಡನ್ ಆಗಿ ಕತ್ಲೆ ತರ ಆಗಕ್ ಶುರು ಆಗುತ್ತೆ. ಏನೋ ಈ ಪಕ್ಷಿಗಳು, ಪ್ರಾಣಿಗಳು ವಿಚಿತ್ರವಾಗಿ ಕೂಗಾಡೋ ತರ ಒಂದ್ ಶಬ್ದ ಕೇಳಿಸುತ್ತೆ. ಎಲ್ರಿಗೂ ಒಂದು ಆಶ್ಚರ್ಯ, ಒಂಥರ ಆತಂಕ, ಭಯ ತರ ಅನ್ಸಕ್ ಶುರು ಆಗುತ್ತೆ. ಇದೆಲ್ಲ ಆಗೋ ಅಷ್ಟರಲ್ಲಿ ಅಲ್ಲಿ ನೋಡಿದ್ರೆ ಸಡನ್ ಆಗಿ ಯಾರೋ ಒಬ್ರು ಬರ್ತಾರೆ ವ್ಯಕ್ತಿ. ಅದ್ ಯಾರಪ್ಪ ಅಂತ ನೋಡಿದ್ರೆ ಪರಶುರಾಮ. ನಮಗ್ ಗೊತ್ತಿದೆ, ಜಮದಗ್ನಿ ಋಷಿಯ ಮಗ ಇವರು ಪರಶುರಾಮ. ಅವ್ರನ್ನ ಭಾರ್ಗವರಾಮ ಅಂತಾನು ಕರೀತಾರೆ. ಸೊ ಈ ಪರಶುರಾಮ, ಯಾಕೆ ಅವ್ರಿಗೆ ಪರಶುರಾಮ ಅಂತ ಹೆಸರು? ಯಾಕಂದ್ರೆ ಅವ್ರ ಕೈಯಲ್ಲಿ ಆ ಪರಶು ಅಂದ್ರೆ ಕೊಡಲಿ ಅದನ್ನ ಇಟ್ಕೊಂಡಿರ್ತಾರೆ. ಮತ್ತೆ ಅದನ್ನ ಇಟ್ಕೊಂಡು ಅವರು ಈ
ಭೂಮಿ ಮೇಲೆ ಇದ್ದಿದ್ದ ಕ್ಷತ್ರಿಯರನ್ನ 37 ಬಾರಿ ಅವ್ರ ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ದುಷ್ಟ ಕ್ಷತ್ರಿಯರಿದ್ದಿರ್ತಾರೋ ಅವ್ರನ್ನೆಲ್ಲ ನಾಶ ಮಾಡಿರ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡಿರ್ತಾರೆ ಈ ಪರಶುರಾಮ. ಈಗ ನೋಡಿದ್ರೆ ಅವ್ರು ಅಕಸ್ಮಾತ್ ಆಗಿ ಇಲ್ಲಿ ಬಂದ್ಬಿಟ್ಟಿದಾರಲ್ಲ, ಅದಕ್ಕೆ ದಶರಥನಿಗೆ ಬಹಳಷ್ಟು ಭಯ ಅನ್ಸುತ್ತೆ. ಅವ್ರ ಪರಶುರಾಮ ಅಲ್ಲಿ ಬಂದ್ರೆ ನೋಡಿದ್ರೆ ಅವ್ರ ಮುಖ ಎಲ್ಲ ಒಂಥರ ತುಂಬಾ ಕೋಪದಿಂದ ಬರ್ತಾ ಇದ್ದಾರೆ. ಮತ್ ಬಂದ ತಕ್ಷಣ ಅವರು ಜೋರಾಗಿ ರಾಮನನ್ನ ಉದ್ದೇಶಿಸಿ ಮಾತಾಡಕ್ ಶುರು ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ದಶರಥನಿಗೆ ಇನ್ನೊಂದಷ್ಟು ಭಯ ಅನ್ಸುತ್ತೆ. ದಶರಥ ರಾಜ ಏನ್ ಮಾಡ್ತಾರೆ, ಅವರು ಅಲ್ಲಿ ಕೆಳಗ್ ಬಿದ್ಬಿಟ್ಟು ಈ ಪರಶುರಾಮರಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾರೆ. ಏನು ಏನಾಯ್ತು, ಯಾಕೆ ಹೀಗ್ ಇದು ಜೋರಾಗಿ ಕೂಗ್ತಾ ಇದ್ದೀರಾ ಅನ್ನೋ ತರ, ಏನಾಯ್ತು, ನಿಮ್ಗೆ ಏನ್ ಬೇಕಾಗಿದೆ, ನನ್ನ ಮಕ್ಕಳು ಇವರು ಚಿಕ್ಕ ಮಕ್ಕಳು, ಇವ್ರು ಏನು ತಪ್ಪು ಮಾಡಿಲ್ಲ, ಅವ್ರನ್ನ ಏನು ನೀವು ಶಪಿಸ್ಬಿಡ್ಬೇಡಿ ಅಂತ ಎಲ್ಲ ಕೇಳ್ಕೊತಾರೆ. ಆದ್ರೆ ಪರಶುರಾಮ ಅವ್ರನ್ನ ನೋಡೋದೇ ಇಲ್ಲ ಅವ್ರ ಕಡೆ. ಡೈರೆಕ್ಟ್ ಆಗಿ ಪರಶುರಾಮರು ಬಂದ್ಬಿಟ್ಟು ರಾಮನ್ ಮುಂದೆ ನಿಂತ್ಕೊಂಡು ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತಾರೆ. ಅವ್ರೇನ್ ಹೇಳ್ತಾರೆ, ಓ ನೀನೇನಾ ರಾಮ, ನೀನೇನಾ ದಶರಥ ರಾಮ, ನಾನ್ ಕೇಳಿದೀನಿ ನಿನ್ ಬಗ್ಗೆ. ಎಲ್ರೂ ಹೇಳ್ತಾರೆ ನೀನೇನೋ ಆ ತಾಟಕೇನ್ ವಧ ಮಾಡಿದ್ಯಂತೆ, ಇನ್ನೇನೋ ರಾಕ್ಷಸರನ್ನೆಲ್ಲ ಮಾಡಿದ್ಯಂತೆ, ಎಷ್ಟೆಲ್ಲ ಏನೋ ಪರಾಕ್ರಮ ತೋರಿಸಿದ್ಯಾ, ಆ ಶಿವನ ಧನುಷ್ಯ ಮುರಿದೆ ಅಂತ ಕೇಳ್ಪಟ್ಟೆ ನಾನು. ಈಗ ನಿಜವಾಗ್ಲೂ ನಿನ್ಗೆ ಅಷ್ಟೆಲ್ಲ ಸಾಮರ್ಥ್ಯ ಇದ್ರೆ ನನ್ನ ಕೈಯಲ್ಲಿ ಒಂದು ಧನುಷ್ಯ ಇದೆ, ಇದು ವಿಷ್ಣುವಿನ ಧನುಷ್ಯ. ನೀ ಇದನ್ನೇ, ಈ ಧನುಷ್ಯವನ್ನ ಹಿಡಿದು ನೀವೊಂದು ಬಾಣ ಅದರಿಂದ ಬಿಟ್ಟು ತೋರ್ಸು, ಆವಾಗ ನಾನು ಒಪ್ತೀನಿ ನಿಜವಾಗ್ಲೂ ನೀನು ಪರಾಕ್ರಮಿ ಅಂತ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇದ್ಯಾಕೆ ಇವಾಗ ಇವರು ವಿಷ್ಣು ಧನುಷ್ಯ ಇದು ಇನ್ನ ಕಷ್ಟ ಇದೆ ಅನ್ನೋ ತರ ಯಾಕೆ ಇವ್ರು ಪ್ರೆಸೆಂಟ್ ಮಾಡ್ತಾ ಇದಾರೆ ಅಂದ್ರೆ, ಆಕ್ಚುಲಿ ಅದ್ ಕತೆ ನೋಡಿದ್ರೆ ವಿಶ್ವಕರ್ಮ ಯಾವಾಗ ಆ 2 ಧನುಷ್ಯವನ್ನು ನಿರ್ಮಾಣ ಮಾಡಿದ್ನೋ, ಒಂದು ವಿಷ್ಣು ಹೋಯ್ತು, ಒಂದು ಶಿವನ ಹತ್ರ ಇತ್ತು. ಆಗ ಕತೆ ಹೇಗೆ ಹೇಳ್ತಾರೆ ಇದ್ರಲ್ಲಿ ಅಂದ್ರೆ, ವಿಷ್ಣು ಧನುಷ್ಯ ಇತ್ತು, ಮತ್ತೆ ಶಿವನ ಹತ್ರ ಅವ್ರ ಧನುಷ್ಯ ಇತ್ತು. ಯಾವುದೋ ಒಂದು ಸಮಯದಲ್ಲಿ ಶಿವನಿಗೆ ಒಂದು ಗರ್ವ ಬಂದ್ಬಿಡುತ್ತೆ. ನಾನೇ ಎಲ್ಲರಿಗಿಂತ ಬಹಳಷ್ಟು ಪವರ್ಫುಲ್ಲು, ನನಗೆ ಎಲ್ಲ ಶಕ್ತಿ, ನಾನೇ ಶಕ್ತಿವಂತ ಅಂತ ಅವ್ರು ಅನ್ಕೋತಾರೆ. ಆ ಸಮಯದಲ್ಲಿ ಬ್ರಹ್ಮ ಅವರೆಲ್ಲ ಹೇಳಿ ಕನ್ವಿನ್ಸ್ ಮಾಡಕ್ ನೋಡ್ತಾರೆ, ಆದ್ರೆ ಅವ್ರು ಒಪ್ಪಲ್ಲ. ಆ ಸಮಯದಲ್ಲಿ ವಿಷ್ಣುಗೂ ಶಿವನಿಗೂ ಒಂದು ಯುದ್ಧ ನಡಿಬೇಕು ಅಂತ ತೀರ್ಮಾನ ಆಗುತ್ತೆ. ಆಗ ಅವರಿಬ್ರು ಬಂದು ಒಬ್ರು ಮುಂದೆ ಒಬ್ರು ನಿಂತ್ಕೋತಾರೆ. ಇಬ್ರ ಕೈಯಲ್ಲೂ ಧನುಷ್ಯ ಇದೆ. ಅಲ್ಲಿ ಬಂದ ಕೂಡ್ಲೆ ವಿಷ್ಣು ಅವರು ಒಂದು ಹುಂಕಾರ ಮಾಡ್ತಾರೆ. ಅಂತ ಒಂದು ಜೋರಾಗಿ ಒಂದು ಶಬ್ದ ಮಾಡ್ತಾರೆ. ಆ ಶಬ್ದದಿಂದಲೇ ಶಿವನ ಕೈಯಲ್ಲಿ ಇದ್ದಿದ್ದ ಧನುಷ್ಯ ವೀಕ್ ಆಗ್ಬಿಡುತ್ತೆ. ಮತ್ ಅವರು ಒಪ್ಕೊಂಡ್ಬಿಡ್ತಾರೆ, ಓ ನನಗ್ ಶಕ್ತಿ ಇಲ್ಲ, ಹಾಗಂದ್ರೆ ಈ ಧನುಷ್ಯ ಹೆಂಗ್ ಹೊರ್ಗೋಯ್ತೋ ಅದೇ ತರ ನನಗೂ ವಿಷ್ಣುಗಿಂತ ಶಕ್ತಿ ಇಲ್ಲ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಶಿವ ಅವ್ರ ಧನುಷ್ಯವನ್ನ ಅಲ್ಲಿ ಜನಕನ ಪೂರ್ವಜರಿಗೆ ಕೊಟ್ಟಿರ್ತಾರೆ. ಈ ವಿಷ್ಣು ಧನುಷ್ಯ ಬಂದ್ಬಿಟ್ಟು ಅದು ಜಮದಗ್ನಿ ಋಷಿ ಹತ್ರ ಬಂದಿರುತ್ತೆ. ಅದೇ ಇವಾಗ ಪರಶುರಾಮನ್ ಕೈಯಲ್ಲಿ ಇದೆ. ಸೊ ಪರಶುರಾಮ ಏನ್ ಹೇಳ್ತಾ ಇದ್ದಾರೆ ಇವಾಗ ರಾಮನಿಗೆ ಅಂದ್ರೆ, ನೀನು ಇವಾಗ ಆ ಶಿವಧನುಷ್ಯವನ್ನ ಎತ್ತದೆ, ಅದು ಮುರಿದೋಯ್ತು, ಅದು ಆಲ್ರೆಡಿ ವೀಕ್ ಆಗಿದ್ದ ಧನುಷ್ಯ. ನಿಜವಾಗ್ಲೂ ನಿನ್ ಕೆಪಾಸಿಟಿ ಇದೆ ಅಂದ್ರೆ ನನ್ನ ಕೈಯಲ್ಲಿರೋ ಈ ವಿಷ್ಣು ಧನುಷ್ಯ ಇದೇ ಬಹಳಷ್ಟು ಶಕ್ತಿ ಉಳ್ಳದ್ದು, ಇದನ್ನೇ ನೀನು ಹಿಡಿದು ತೋರ್ಸು ಅಂತ ಅವರು ಹೇಳ್ತಾರೆ. ಆಗ ರಾಮ ಒಪ್ಕೋತಾನೆ. ರಾಮ ಹೇಳ್ತಾರೆ, ಸರಿ ಆಯ್ತು ಕೊಡಿ ಅಂತ ಹೀಗೆ ಕೈ ಹಾಕಿ ಎಷ್ಟು ಸಹಜತೆಯಿಂದ ಆ ಶಿವಧನುಷ್ಯವನ್ನ ಎತ್ತಿದ್ರೋ ಅಷ್ಟೇ ಸಹಜತೆಯಿಂದ ರಾಮ ಬಂದ್ಬಿಟ್ಟು ಪರಶುರಾಮರ ಕೈಯಲ್ಲಿರೋ ಆ ವಿಷ್ಣು ಧನುಷ್ಯವನ್ನ ಹಿಡಿತಾರೆ. ಹಿಡಿದ್ಬಿಟ್ಟು ಆ ಬಾಣ ಇರುತ್ತಲ್ಲ, ಧನುಷ್ಯ ಹಿಡ್ಕೊಂಡ್ರು, ಇವಾಗ ಬಾಣ ಬಿಡ್ಬೇಕು, ಅಲ್ಲಿ ಬಾಣ ಕೂಡ ಇಟ್ಟಿದ್ದಾರೆ. ಅದನ್ನ ರೆಡಿಯಾಗಿ ಇಟ್ಬಿಟ್ಟು ಸರಿ ಕೇಳ್ತಾರೆ ಇವಾಗ ಪರಶುರಾಮನ್ನ, ನೀವ್ ಹೇಳಿ, ನೀವ್ ಆದೇಶ ಮಾಡಿ, ಈ ಬಾಣವನ್ನ ನಾನು ಎಲ್ಲಿ ಬಿಡ್ಲಿ, ಯಾವ್ದಕ್ ಟಾರ್ಗೆಟ್ ಮಾಡ್ಲಿ, ಏನ್ ಗುರಿ ಈ ಬಾಣಕ್ಕೆ ಅಂತ ಕೇಳ್ತಾರೆ. ಈಗ ಇಷ್ಟು ಸುಲಭವಾಗಿ ರಾಮ ಆ ವಿಷ್ಣು ಧನುಷ್ಯವನ್ನ ಹಿಡಿದಿದ್ದನ್ನ ನೋಡಿ ಪರಶುರಾಮನಿಗೆ ಗರ್ಭಭಂಗ ಆಗುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ. ಅಂಡ್ ಆ ಧನುಷ್ಯ ಹಿಡ್ಕೊಂಡು ಆ ತೇಜಸ್ಸು, ಆ ಸ್ವರೂಪ ಅದೆಲ್ಲ ನೋಡಿದಾಗ ಸಾಕ್ಷಾತ್ ವಿಷ್ಣುವನ್ನೇ ನೋಡ್ದಂಗ ಆಗತ್ತೆ ಪರಶುರಾಮರಿಗೆ. ಆಗ ಅವ್ರಿಗೆ ಅರಿವಾಗುತ್ತೆ, ಓಹೋ ನಾನೇನೋ ತಪ್ಪು ಮಾಡಿದ್ದೀನಿ, ಇರು ರಾಮ ಅಂತ ನಾನು ಅನ್ಕೊಂಡಿರೋಂಥವ್ರು ಇವರು ಸಾಕ್ಷಾತ್ ನಾರಾಯಣನೇ. ಸೊ ಅವ್ರಿಗೆ ಆ ಗರ್ವಭಂಗ ಆಗಿದ ಕೂಡಲೇ ಅವ್ರೇನ್ ಮಾಡ್ತಾರೆ, ನಾನು ಮಾಡಿದ್ ಸರಿ ಇಲ್ಲ, ನನ್ನ ಕೈಯಿಂದ ತಪ್ಪಾಗಿದೆ, ಈಗ ನೀವ್ ಆ ಬಾಣ ಬಿಡ್ಬೇಕಲ್ಲ, ಅದನ್ನ ನಾನು ಇಷ್ಟೂ ವರ್ಷ
ಇಷ್ಟು ಯುಗಗಳ ಗಟ್ಲೆ ನಾನು ಈ ತಪಸ್ಸನ್ನು ಮಾಡಿದ್ದೀನಲ್ಲ, ಆ ತಪಸ್ ಮೇಲೆ ನೀವು ಅದನ್ನ ಬಿಡಿ, ಆ ತಪಸ್ಸೇ ಈ ಬಾಣಕ್ಕೆ ಗುರಿ ಅಂತ ಹೇಳಿಬಿಟ್ಟು ಅವರು ಕೈ ಮುಗಿದ್ಕೊಂಡು ರಾಮನ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಇನ್ಮೇಲಿಂದ ತಪಶ್ಚರ್ಯಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವರು ಮಹೇಂದ್ರಗಿರಿ ಅಂತ ಜಾಗ, ಅದು ಈಗಿನ ಕಾಲದಲ್ಲಿ ಕೇರಳದಲ್ಲಿ ಇರುವಂಥ ಜಾಗ ಅಂತ ಹೇಳ್ತಾರೆ, ಅಲ್ಲಿಗೆ ಅವರು ಹೊರಟೋಗ್ತಾರೆ. ಸೊ ಪರಶುರಾಮ ಹೊರಟೋದ್ಮೇಲೆ ಇವರೆಲ್ಲರೂ ಕೂಡ ವಾಪಸ್ಸು ದಶರಥ, ಅವ್ರ ಫ್ಯಾಮಿಲಿಯವರು, ಈ ಮಕ್ಕಳು, ಸೊಸೆಯರು ಎಲ್ಲರೂ ವಾಪಸ್ ಅಯೋಧ್ಯೆಗೆ ಬರ್ತಾರೆ. ಅಲ್ಲಿ ಅಯೋಧ್ಯೆಗೆ ಬಂದಾಗ ಅವ್ರಿಗೊಂದು ತುಂಬಾ ಗ್ರ್ಯಾಂಡ್ ಆಗಿ ಒಂದು ಸ್ವಾಗತ ಮಾಡ್ತಾರೆ ಅಲ್ಲಿನ ಜನ. ಎಲ್ಲ ಆರತಿ ಎತ್ತಾರೆ, ಎಲ್ಲ ಊಟ ಒಂದಷ್ಟು ಇದು ತಯಾರು ಮಾಡಿದ್ದಾರೆ, ಎಲ್ರಿಗೂ ಖುಷಿ, ಎಲ್ರಿಗೂ ಸಂತೋಷ, ಎಲ್ಲ ಕಡೆ ಸಂಗೀತ, ನೃತ್ಯ, ಈ ಥರ ಅವ್ರನ್ನ ಸ್ವಾಗತ ಮಾಡಿ ನಿಧಾನಕ್ಕೆ ಎಲ್ಲರೂ ಅವರವ್ರ ಜೀವನದಲ್ಲಿ ಒಂದು ರೂಟೀನ್ಗೆ, ಒಂದು ಲೆವೆಲ್ಗೆ ಬರ್ತಾರೆ. ಈಗ ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಲ್ಲ, ಇದ್ರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ 2 ಭಾಗ. ಮೊದಲನೇದಾಗಿ ನಾವು ಹೇಳಿದ್ವಿ, ಶರಣಾಗತಿ ಅನ್ನೋದು ಒಬ್ರಿಗೆ ಸರೆಂಡರ್ ಆಗೋದು. ಆ ಶರಣಾಗತಿ ಅನ್ನೋದು ಮೊದಲನೇದು ನಾವು ನೋಡಿದ್ವಿ. ಮೊದಲನೇ ಉದಾಹರಣೆ ಶರಣಾಗತಿದಂದ್ರೆ ಯಾವಾಗ ದೇವತೆಗಳು ಕ್ಷೀರಾಬ್ದಿಯಲ್ಲಿ ಹೋಗಿ ನಾರಾಯಣನನ್ನ ಬೇಡ್ಕೋತಾರೆ, ನಮ್ಮನ್ನ ರಕ್ಷಣೆ ಮಾಡಿ, ರಾಕ್ಷಸರ ಪ್ರಕೋಪದಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೋತಾರೆ. ಅದು ಮೊದಲನೇ ಉದಾಹರಣೆ ಶರಣಾಗತಿದು ರಾಮಾಯಣದಲ್ಲಿ. ಎರಡನೇದಾಗಿ ಈಗೇನಾಗಿದೆ, ಪರಶುರಾಮ ಬಂದಿದ್ದಾರೆ, ಕೋಪದಲ್ಲಿದ್ದಾರೆ, ದಶರಥ ರಾಜ ಅವ್ರಿಗೆ ಶರಣಾಗತಿ ಮಾಡ್ತಾರೆ. ಆದ್ರೆ ಪರಶುರಾಮ ಅದನ್ನ ಗಮನಿಸೋದೇ ಇಲ್ಲ. ಈಗ ದಶರಥ ರಾಜ ಮಾಡಿದ ಶರಣಾಗತಿಗೆ ಫಲ ಯಾಕೆ ಸಿಗ್ಲಿಲ್ಲ? ಸಾಮಾನ್ಯವಾಗಿ ಯಾರೇ ಒಂದು ವ್ಯಕ್ತಿ ಶರಣಾಗತಿ ಮಾಡಿದಾಗ ಅದಕ್ಕೊಂದು ಫಲ ಸಿಗ್ಲೇಬೇಕು. ಅವ್ರು ಏನ್ ಬೇಡ್ಕೊಂಡಿದಾರೋ ಅದನ್ನ ತಥಾಸ್ತು ಅಂತ ಆ ಯಾರ್ ಶರಣ್ಯ ಇದಾನೋ ಅವ್ರು ಕೊಡ್ಲೇಬೇಕು. ಆದ್ರೆ ಈ ಉದಾಹರಣೆಯಲ್ಲಿ ನಾವು ನೋಡ್ದಂಗೆ ದಶರಥರ ಶರಣಾಗತಿಗೆ ಯಾವ ಫಲಾನೂ ಸಿಗ್ಲಿಲ್ಲ. ಇವಾಗ ಮುಂದೆ ಏನೇನೆಲ್ಲ ನಡೀತೋ ಅದು ರಾಮನ ಪರಾಕ್ರಮದಿಂದ ನಡೀತು. ಆದ್ರೆ ದಶರಥ ಶರಣಾಗತಿ ಮಾಡಿದ್ರು ಅಂತ ಪರಶುರಾಮ ಒಪ್ಕೊಳ್ಳಿಲ್ಲ ಅಲ್ವಾ? ಯಾಕೆ ಹೀಗಾಯ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಶರಣಾಗತಿ ಯಾವಾಗಾದ್ರೂ ಸಕ್ಸಸ್ ಆಗ್ಬೇಕು, ಅದಕ್ಕೆ ಒಳ್ಳೆ ಫಲ ಸಿಗ್ಬೇಕು ಅಂದ್ರೆ ಅಲ್ಲಿ 3 ಭಾಗ ಇದೆ, 3 ಫ್ಯಾಕ್ಟರ್ಸ್ ಇರುತ್ತೆ. ಮೊದಲನೇದಾಗಿ ಈ ಶರಣಾಗತಿ ಮಾಡೋನು, ಶರಣಾಗತ ಯಾರಿದಾನೆ ಅವನಲ್ಲಿ ಯಾವ ಗುಣಗಳಿರ್ಬೇಕು. ಆಮೇಲೆ ಯಾರಿಗ್ ನಾವು ಶರಣಾಗತಿ ಮಾಡ್ತೀವಿ ಅವ್ರನ್ನ ಶರಣ್ಯ ಅಂತ ಕರಿತೀವಿ, ಆ ಶರಣ್ಯನಲ್ಲಿ ಏನ್ ಗುಣಗಳಿರ್ಬೇಕು ಅದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ಶರಣಾಗತಿ ಮಾಡೋ ವ್ಯಕ್ತಿ, ಈ ಶರಣಾಗತ ಯಾರಿದಾನಲ್ಲ ಅವನಲ್ಲಿ 2 ಕ್ವಾಲಿಟೀಸ್ ಇರ್ಬೇಕು. ಒಂದು ಆಕಿಂಚನ್ಯ ಮತ್ತು ಎರಡನೇದು ಅನನ್ಯಗತಿತ್ವ. ಕಿಂಚಿತ್ ಅಂತ ನೀವು ವರ್ಡ್ ಕೇಳಿರ್ಬೋದಲ್ಲ, ಕಿಂಚಿತ್ ಅಂದ್ರೆ ಸ್ವಲ್ಪ, ಆಕಿಂಚನ್ಯ ಅಂದ್ರೆ ಒಂದ್ ಸ್ವಲ್ಪನೂ ಇಲ್ದೇ ಇರೋದು. ಏನ್ ಸ್ವಲ್ಪನೂ ಇಲ್ದೇ ಇರೋದು? ನನ್ನನ್ನು ನಾನು ಕಾಪಾಡ್ಕೋತೀನಿ ಅನ್ನೋ ಕ್ಷಮತೆ ಒಂಚೂರು ಇರಬಾರ್ದು ಕೈಯಲ್ಲಿ. ಸೊ ದಟ್ ಪರ್ಸನ್ ಶುಡ್ ಬಿ ಹೆಲ್ಪ್ಲೆಸ್. ಅದನ್ನ ಆಕಿಂಚನ್ಯ ಅಂತ ಹೇಳ್ತೀವಿ. ಅನನ್ಯಗತಿತ್ವ ಅಂದ್ರೆ ಬೇರೆ ಯಾವುದು ಗತಿ ಇಲ್ಲ ಅಂಥ ಸ್ಥಿತಿಯಲ್ಲಿ ಇರಬೇಕು. ಬೇರೆ ಯಾರ ಹತ್ರನೂ ನಾನು ಹೋಗಿ ಹೆಲ್ಪ್ ಕೇಳಕ್ಕಾಗಲ್ಲ, ಬೇರೆ ಯಾರು ನನಗೆ ಸಹಾಯ ಮಾಡಕ್ಕಿಲ್ಲ ಅನ್ನೋ ಸ್ಥಿತಿ ಇರಬೇಕು. ಅದನ್ನ ಅನನ್ಯಗತಿತ್ವ ಅಂತ ಹೇಳ್ತೀವಿ. ಸೊ ಈಗ ಶರಣಾಗತನಲ್ಲಿ ಈ 2 ಇರಬೇಕು, ಆಕಿಂಚನ್ಯ ಇರಬೇಕು, ಅನನ್ಯಗತಿತ್ವ ಇರಬೇಕು. ದೇವತೆಗಳು ಹೋಗಿ ಶ್ರೀಮನ್ನಾರಾಯಣನಲ್ಲಿ ಶರಣಾಗತಿ ಮಾಡಿದಾಗ ಅವ್ರಿಗೆ ಆಕಿಂಚನ್ಯನೂ ಇತ್ತು, ಅನನ್ಯಗತಿತ್ವನೂ ಇತ್ತು. ಅವ್ರಿಗೇನು ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅವ್ರ ಕೈಯಲ್ಲಿ ಒಂಚೂರು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಕ್ಷಮತೆ ಇರಲೇ ಇಲ್ಲ. ಮತ್ ಬೇರೆ ಯಾರ ಹತ್ರನೂ ಹೋಗಿ ಅವ್ರ ಹೆಲ್ಪ್ ಕೇಳಕ್ ಆಗ್ಲಿಲ್ಲ. ಅವ್ರು ಬ್ರಹ್ಮನ ಹತ್ರ ಹೋದ್ರು, ಬ್ರಹ್ಮನೇ ಕರ್ಕೊಂಡ್ಬಂದ್ರು ಇಲ್ಲಿ ನಾರಾಯಣನ ಹತ್ರ. ಸೊ ಆ ಸ್ಥಿತಿಯಲ್ಲಿ ಅದು ಫಲಿಸ್ತು ಆ ಶರಣಾಗತಿ. ಆದ್ರೆ ಇಲ್ಲಿ ಏನಾಗಿದೆ, ಇವಾಗ ದಶರಥ ರಾಜ ಶರಣಾಗತಿ ಮಾಡ್ತಾ ಇದ್ದಾರೆ. ದಶರಥ ರಾಜನ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಆಕಿಂಚನ್ಯ ಇದೆಯಾ? ಇಲ್ಲ. ಅವರು ಮಹಾರಾಜ, ಅವ್ರು ಎಷ್ಟು ಶೂರವೀರ ಮಹಾರಾಜರು. ಅವ್ರಿಗೆ ಯಾಕೆ ಆ ದಶರಥ ಅಂತ ಹೆಸರು ಬಂತು? ಯಾಕಂದ್ರೆ ಅವ್ರಿಗೆ ಅವ್ರ ರಥವನ್ನ 10 ದಿಕ್ಕುಗಳಲ್ಲಿ ಸೆಳೆಯುವಂತ ಒಂದು ಕ್ಷಮತೆ ಇತ್ತು. ಅದಕ್ಕೆ ಅವ್ರಿಗೆ ದಶರಥ ಅಂತ ಹೆಸರಿತ್ತು. ಸೊ ಅವರೇ ಒಂದು ವೀರ ಪರಾಕ್ರಮಿ. ಸೊ ಅವ್ರಿಗೆ ಆಕಿಂಚನ್ಯ ಖಂಡಿತ ಇರಲಿಲ್ಲ. ಮತ್ತೆ ಅನನ್ಯಗತಿತ್ವ ಅಂದ್ರೆ ಬೇರೆ ಯಾರು ಅವ್ರಿಗೆ ಶರಣಾಗಕ್ ಆಗಲ್ಲ, ಬೇರೆ ಎಲ್ಲೂ ಅವ್ರು ಹೋಗಿ ಹೆಲ್ಪ್ ಕೇಳಕ್ ಆಗಲ್ಲ. ಆದ್ರೆ ದಶರಥನಿಗೆ ರಾಮನೇ ಇದ್ನಲ್ಲ, ಸೊ ದಶರಥನಿಗೆ ಅನನ್ಯಗತಿತ್ವ ಇರಲಿಲ್ಲ. ಸೊ ಈ ಕಾರಣದಿಂದ ಈ ಶರಣಾಗತಿಗೆ ಒಂದು ಫಲ ಸಿಗ್ಲಿಲ್ಲ. ಎರಡನೇದಾಗಿ ನಾವು ನೋಡಿದ್ರೆ ಶರಣ್ಯ ಅಂತ ಯಾರಿದಾನಲ್ಲ
ಅಂದ್ರೆ ಯಾರಿಗ್ ನಾವು ಶರಣಾಗತಿ ಆಫರ್ ಮಾಡ್ತೀವಿ ಅಂಥ ವ್ಯಕ್ತಿ, ಅವರಲ್ಲಿ 2 ಗುಣಗಳಿರಬೇಕು. ಮೊದಲನೇದಾಗಿ ಪರತ್ವ ಅಂತ, ಎರಡನೇದಾಗಿ ಸೌಲಭ್ಯ ಅಂತ. ಈ ಶರಣ್ಯನಲ್ಲಿ 2 ಗುಣಗಳಿರಬೇಕು, ಪರತ್ವ ಮತ್ತು ಸೌಲಭ್ಯ. ಪರತ್ವ ಅಂದ್ರೆ ಏನು? ಅವರೇ ಎಲ್ಲದಕ್ಕೂ ಸ್ವಾಮಿಯಾಗಿರ್ಬೇಕು, ಅವರು ಸರ್ವಶಕ್ತಿಮಾನಾಗಿರ್ಬೇಕು, ಅದು ಪರತ್ವ ಅಂತ ಹೇಳ್ತೀವಿ. ಸೌಲಭ್ಯ ಅಂದ್ರೆ ಅವರು ನಮಗೆ ಈಸಿಯಾಗಿ ಸಿಗೋ ತರ ಇರಬೇಕು, ಅವ್ರಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಇರಬೇಕು, ಆಗ ಅವರು ನಾವು ಮಾಡಿದ ಶರಣಾಗತಿನ ಸ್ವೀಕರಿಸ್ತಾರೆ. ಸೊ ಈಗ ಆ ಕೇಸಲ್ಲಿ ದೇವತೆಗಳು ಮಾಡಿದ ಶರಣಾಗತಿನಲ್ಲಿ ಶ್ರೀಮನ್ನಾರಾಯಣನಿಗೆ ಪರತ್ವನೂ ಇದೆ, ಸೌಲಭ್ಯನೂ ಇದೆ. ಅವರೇ ಸ್ವಾಮಿ ಈ ಎಲ್ಲಾ ಬ್ರಹ್ಮಾಂಡಕ್ಕೆ. ಅಟ್ ದ ಸೇಮ್ ಟೈಮ್ ಯಾರೊಬ್ರು ನನಗ್ ಕಷ್ಟ ಇದೆ, ನನಗ್ ಸಹಾಯ ಮಾಡು ಅಂತ ಕೇಳಿದ್ರೆ ಅವ್ರ ತಕ್ಷಣ ಅಲ್ಲಿ ಕನಿಕರ ತೋರಿಸಿ ಆ ಸಹಾಯವನ್ನ ಮಾಡೋ ತರ ಇದ್ದಾರೆ. ಸೊ ಅವರಲ್ಲಿ ಪರತ್ವ ಸೌಲಭ್ಯ 2 ಇತ್ತು, ಅಲ್ಲಿ ಶರಣಾಗತಿ ಫಲ ಕೊಡ್ತು. ಆದ್ರೆ ಇಲ್ಲಿ ಪರಶುರಾಮನಲ್ಲಿ ಈ ಗುಣಗಳಿದೆಯಾ? ಪರಶುರಾಮನಲ್ಲಿ ಬಹಳಷ್ಟು ಶಕ್ತಿ ಇರ್ಬೋದು, ಆದ್ರೆ ಸಂಪೂರ್ಣ ಎಲ್ಲಾ ಪ್ರಪಂಚಕ್ಕೂ ಶಕ್ತಿವಂತರು ಅವರೇ, ಅವರೇ ಎಲ್ಲಾ ಕಂಟ್ರೋಲರ್, ಎಲ್ಲಾ ನಿಯಂತ್ರಣ ಅವ್ರ ಕೈಯಲ್ಲೇ ಇದೆ ಅಂತ ಇಲ್ವಲ್ಲ. ಮತ್ತೆ ಸೌಲಭ್ಯ ಇದೆಯಾ? ಅವ್ರು ಕೋಪಿಷ್ಟ್ರು, ಅವ್ರು ಕೋಪಿಸ್ಕೊಂಡಿದ್ದಾರೆ. ಅವ್ರು ಎಲ್ಲಿ ದಶರಥ ಅಯ್ಯೋ ಪಾಪ ಇವ್ನು ನನ್ ಬೇಡ್ಕೋತಾ ಇದ್ದಾನಂತ ಅವ್ರು ನೋಡಕ್ಕೂ ರೆಡಿ ಇಲ್ಲ. ಸೊ ಅವರಲ್ಲಿ ಸೌಲಭ್ಯ ಖಂಡಿತ ಇಲ್ಲ. ಸೊ ಈಗ ಪರಶುರಾಮರಲ್ಲಿ ಪರತ್ವ ಸೌಲಭ್ಯ ಇಲ್ಲ, ದಶರಥನಲ್ಲಿ ಆಕಿಂಚನ್ಯ ಅನನ್ಯಗತಿತ್ವ ಇಲ್ಲ. ಆ ಕಾರಣದಿಂದ ಈ ಶರಣಾಗತಿ ಫಲ ಕೊಡ್ಲಿಲ್ಲ. ಈಗ ಎಷ್ಟೊಂದ್ಸಲಿ ಶರಣಾಗತಿಯಲ್ಲಿ ಭಗವಂತನ ಒಂದು ವಿವೇಕ, ಭಗವಂತನ ಒಂದು ಇಚ್ಛೆ ಅನ್ನೋದು ಇರುತ್ತೆ. ಸೊ ಈ ಸಮಯದಲ್ಲಿ ಭಗವಂತನ ಇಚ್ಛೆ ಇರಲಿಲ್ಲ ಈ ಶರಣಾಗತಿ ನಡಿಬೇಕು ಅಂತ. ಅದಕ್ಕೇನೆ ಅವರು ಪರಶುರಾಮ ಸಂಪೂರ್ಣ ಇಗ್ನೋರ್ ಮಾಡ್ಬಿಟ್ಟು, ಅದನ್ನ ದುರ್ಲಕ್ಷ್ಯ ಮಾಡ್ಬಿಟ್ಟು, ದಶರಥನ ದುರ್ಲಕ್ಷ್ಯ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ರಾಮನಲ್ಲಿ ಮಾತಾಡಿದ್ರು. ಇಲ್ಲಿ ನಮ್ಗನ್ಸ್ಬೋದು, ಈಗ ಪರಶುರಾಮ ಅಂತ ನಾವು ಕೇಳಿದಾಗ ನಮಗ್ ಜ್ಞಾಪಕ ಬರುತ್ತೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ರು ಪರಶುರಾಮ ಅಂತಾನು ಹೇಳ್ತೀವಿ ಅಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಅಲ್ಲಿ ಪರಶುರಾಮ ಬರ್ತಾರೆ. ಅದಾದ್ಮೇಲೆ ರಾಮ, ಕೃಷ್ಣ, ಬಲರಾಮ, ಬುದ್ಧ, ಕಲ್ಕಿ, ಅದ್ ಹೆಂಗಾದ್ರೂ ಇಟ್ಕೋಬಹುದು. ಬುದ್ಧ ಅಂತ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಬಲರಾಮ ಅಂತಾರೆ. ಸೊ ಅದಿರ್ಬೋದು. ಬಟ್ ಅಲ್ಲಿ ಆ ದಶಾವತಾರಗಳಲ್ಲಿ ಪರಶುರಾಮನೂ ಒಬ್ರು. ಅಂದ್ರೆ ಅವರು ದೇವರ ಅವತಾರನೇ ಅಲ್ವಾ, ಮತ್ ಯಾಕೆ ಅವ್ರ ಪರತ್ವ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ? ಇಲ್ಲಿ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡೋದು, ನಾವು ಅವತಾರಗಳು ಅಂತ ನೋಡಿದಾಗ ಅಲ್ಲಿ 2 ವಿಧದ ಅವತಾರ ಇರುತ್ತೆ. ಒಂದು ಆವೇಶ ಅವತಾರ, ಮತ್ತೊಂದು ಪೂರ್ಣ ಅವತಾರ. ಯಾವಾಗ ಭಗವಂತ ತನ್ನ ಸಂಪೂರ್ಣ ಎಲ್ಲಾ ಗುಣಗಳನ್ನೂ ಇಟ್ಕೊಂಡು ಆ ಸಂಪೂರ್ಣ ಸ್ವರೂಪ ಅದೇ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಅವತಾರ ತಾಳ್ತಾನಲ್ಲ, ಅದು ಪೂರ್ಣ ಅವತಾರ. ಫಾರ್ ಎಕ್ಸಾಂಪಲ್ ರಾಮ, ಕೃಷ್ಣ, ನರಸಿಂಹ, ಈ ತರ ಎಲ್ಲ ರೂಪದಲ್ಲಿ ಅದು ಪೂರ್ಣಾವತಾರ. ಕೆಲವು ಸರಿ ಭಗವಂತ ಏನ್ ಮಾಡ್ತಾನೆ, ಅವನ ಗುಣಗಳನ್ನ, ಅದ್ಯಾವುದೋ ಒಂದು ವಿಶೇಷವಾದ ಕಾರ್ಯ ನಡಿಬೇಕು, ಟೆಂಪ್ರರಿಯಾಗಿ ಸ್ವಲ್ಪ ಸಮಯಕ್ಕೋಸ್ಕರ ಆ ಕಾರ್ಯ ನಡೆಸಬೇಕು ಅಂತ ಇದೇ ಭೂಮಿಯಲ್ಲಿ ಇರುವಂಥ ಒಂದು ಜೀವಾತ್ಮನದ ಒಳಗೆ ಅವರ ಶಕ್ತಿಯ ಆವೇಶವನ್ನ ಮಾಡ್ತಾರೆ. ಸೊ ಅದನ್ನ ಆವೇಶವತಾರ ಅಂತ ಹೇಳ್ತೀವಿ. ಈ ಪೂರ್ಣಾವತಾರ ಅಂತ ನಾವು ನೋಡಿದಾಗ ಆಗ ಸಂಪೂರ್ಣ ಭಗವಂತನ ಗುಣ, ಭಗವಂತನ ಸ್ವರೂಪ ಇರೋದ್ರಿಂದ, ಪೂರ್ಣವಾಗಿ ಇರೋದ್ರಿಂದ ಅಲ್ಲಿ ಬರೀ ಶುದ್ಧ ಸತ್ವ ಗುಣ ಇರುತ್ತೆ ಅಷ್ಟೇ. ಆದ್ರೆ ಆವೇಶ ಅವತಾರದಲ್ಲಿ ನಾವು ನೋಡಿದ್ರೆ ಅಲ್ಲಿ ಸತ್ವಗುಣ ಸ್ವಲ್ಪ, ರಜೋಗುಣ, ತಮೋಗುಣ ಅದೂ ಕೂಡ ಇರುತ್ತೆ. ಅದಕ್ಕೆ ಪರಶುರಾಮನಲ್ಲಿ ಈ ಸತ್ವ, ರಜ, ತಮ ಎಲ್ಲಾ ಗುಣಗಳು ಇದ್ದಿದ್ರಿಂದ ಅವ್ರ ಆವೇಶ ಅವತಾರ ಆಗಿದ್ರೋದ್ರಿಂದ ಆಗ ಅವರು ಇಷ್ಟೆಲ್ಲ ಕೋಪ ತೋರಿಸ್ಕೊಂಡು ಆ ತರ ಕ್ಷತ್ರಿಯರ ನಾಶ ಮಾಡಿ ಅದೆಲ್ಲ ಕಾರ್ಯ ಮಾಡಿರೋದು. ಸೊ ಪರಶುರಾಮನ ಅವತಾರ ಯಾತಕ್ಕೋಸ್ಕರ ಆಗಿದ್ದು? ಈ ಭೂಮಿ ಮೇಲೆ ಎಷ್ಟೊಂದು ಕ್ಷತ್ರಿಯರು ತಪ್ಪು ಮಾಡ್ತಾ ಇದ್ರು, ಅವರೆಲ್ಲ ಜನಗಳನ್ನ ರಕ್ಷಣೆ ಮಾಡೋ ಬದಲು ಶೋಷಣೆ ಮಾಡ್ತಾ ಇದ್ರು. ಅಂಥ ಕೆಟ್ಟ ಕ್ಷತ್ರಿಯ ರಾಜರನ್ನ ನಾಶ ಮಾಡಕ್ಕೆ, ಅವರನ್ನ ಈ ಭೂಮಿ ಮೇಲಿಂದ ತೆಗೆದು ಹಾಕಕ್ಕೆ ಪರಶುರಾಮ ಅವತಾರ ಇತ್ತು. ಸೊ ಈಗ ಆಯ್ತು, ಈ ಘಟನೆಯಲ್ಲಿ ಪರಶುರಾಮ ಅಲ್ಲಿ ಬಂದು ನೋಡಿದಾಗ ಅವರು ರಾಮನಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಕಾಣಿಸಿದ್ರು. ಆಗ ಈ ಆವೇಶ ಅವತಾರದ ಸಮಯ, ಅದರ ಕಾರ್ಯ ಆಗೋಗಿದೆ. ಸೊ ಅವರು ಅಲ್ಲಿ ಪ್ರದಕ್ಷಿಣೆ ಮಾಡಿಬಿಟ್ಟು ಅವ್ರು ತಪಸ್ ಮಾಡಕ್ ಹೊರಟೋದು. ಸೊ ಆ ಅವತಾರ ಅಲ್ಲಿ ಪೂರ್ತಿ ಆಗುತ್ತೆ. ರಾಮ ಅನ್ನೋರು ಪೂರ್ಣಾವತಾರ. ಸೊ ಇನ್ಮೇಲಿಂದ ಪ್ರಭಾವ ಇರೋದು ರಾಮಾವತಾರದ್ದು. ಅದಕ್ಕೆ ಮುಂದೆ
ಪರಶುರಾಮರಿಗೆ ಇನ್ಯಾವುದು ರೋಲ್ ಇರಲ್ಲ. ಸೊ ಇದೊಂದು ನೋಡಿ. ಈಗ ಇವರೆಲ್ಲ ಹೇಳಿದ್ನಲ್ಲ, ಎಲ್ರು ಬರ್ತಾರೆ, ಅಯೋಧ್ಯೆಗೆ ಬರ್ತಾರೆ, ಅಲ್ಲಿ ಅವ್ರ ಸ್ವಾಗತ ಆಗುತ್ತೆ, ಇದೆಲ್ಲ ಆಗುತ್ತೆ, ಎಲ್ಲ ನಡೀತಾ ಇರುತ್ತೆ. ಆಗ ಈ ಕೈಕೇಯಿ, ದಶರಥನ ರಾಣಿ ಕೈಕೇಯಿ, ಅವಳ ತಮ್ಮ ಯುಧಾಜಿತ್ ಅನ್ನೋನು ಅಲ್ಲಿ ಬಂದಿದ್ದ. ಆಕ್ಚುಲಿ ಯುಧಾಜಿತ್ ಯಾವಾಗ ಬಂದಿದ್ರು ಅಂದ್ರೆ, ದಶರಥ ರಾಜ ಮಿಥಿಲೆಗೆ ಹೋದಾಗ್ಲೇ ಇವರು ಅಯೋಧ್ಯೆಗೆ ಬಂದು ದಶರಥನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ರು. ಸರಿ, ಅವ್ರು ಮಿಥಿಲೆಗೆ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದಕ್ಕೆ ಯುಧಾಜಿತ್ ಕೂಡ ಮಿಥಿಲೆಗೆ ಹೋಗಿ ಅಲ್ಲಿ ಮದುವೆ ಆ ಸೆಲೆಬ್ರೇಷನ್ ಎಲ್ಲ ಅವರು ಪಾಲ್ಗೊಂಡು ಅವರು ವಾಪಸ್ ಬಂದಿದ್ದಾರೆ. ಈಗ ಅವ್ರು ಪರ್ಮಿಷನ್ ಕೇಳ್ತಾರೆ. ನಮ್ಮ ತಂದೆ ಭರತನನ್ನ ನೋಡ್ಬೇಕು ಅಂತ ಬಹಳ ಆಸೆ ಪಟ್ಕೊಂಡಿದ್ದಾರೆ, ನಾ ಅವನನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಭರತ ಎಲ್ಲಿ ಹೋಗ್ಬೇಕು ಇವಾಗ? ಅವನ ತಾಯಿಯ ಊರಿಗೆ. ಭರತನ ತಾಯಿ ಕೈಕೇಯಿ, ಕೈಕೇಯಿಯ ತಮ್ಮ ಯುಧಾಜಿತ್, ಅವ್ರ ದೇಶ, ಯಾವ ದೇಶದಲ್ಲಿ ಅವ್ರು ಇದಾರೋ ಅದು ಕೇಕಯ್ಯ ದೇಶ. ಸೊ ಆ ಕೇಕಯ್ಯ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಸರಿ, ದಶರಥ ರಾಜ ಒಪ್ಕೋತಾರೆ, ಆಯ್ತು ಕರ್ಕೊಂಡು ಹೋಗಿ ಅಂತ. ಸೊ ಈಗ ಇಲ್ಲಿ ಆಚಾರ್ಯರು ತುಂಬಾ ಒಂದು ಒಳ್ಳೆ ನಮ್ಗೆ ಏನಂತೀರ, ಒಂದು ಒಳ್ಳೆ ವಿಷಯ ತಿಳಿಸ್ಕೊಡ್ತಾರೆ. ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಭರತ ಹೊರಡ್ಬೇಕು, ಅವನು ರಾಜ್ಕುಮಾರ ಅಲ್ಲ. ಭರತ ಹೊರಡ್ಬೇಕಾದ್ರೆ ವಸಿಷ್ಠ ಗುರುಗಳು ಅವನ್ ಹೊರಡೋದಕ್ಕೆ ಯಾವ್ದು ಒಳ್ಳೆ ಮುಹೂರ್ತ, ಅವನ ನಕ್ಷತ್ರ, ಆ ದಿನದ ನಕ್ಷತ್ರ ಅದೆಲ್ಲ ನೋಡ್ಬಿಟ್ಟು, ಇಂಥ ದಿನ ಇಂಥ ಸಮಯದಲ್ಲಿ ಭರತ ಹೊರಟ್ರೆ ಅದು ಒಳ್ಳೆ ಸಮಯ, ಅದು ಒಳ್ಳೆ ಮುಹೂರ್ತ ಅಂತ ಹೇಳಿರ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಎಲ್ಲ ರೆಡಿ ಮಾಡಿರ್ತಾರೆ. ಭರತ ಅಲ್ಲಿ ರಥದಲ್ಲಿ ಕೂತ್ಕೋತಾನೆ ಹೊರಡಕ್ಕೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಭರತ ಅಲ್ಲಿ ಹೋಗಕ್ ಮುಂಚೆನೆ ಅಲ್ಲಿ ಶತ್ರುಘ್ನ ಹೋಗಿ ಕೂತ್ಬಿಟ್ಟಿದ್ದಾನೆ. ಆವಾಗ ವಸಿಷ್ಠ ಋಷಿ ಕೇಳ್ತಾರೆ, ಇದೇನ್ ಶತ್ರುಘ್ನ, ನೀನು ಹೋಗ್ತಾ ಇದೀಯಾ, ನೀನ್ ಯಾಕೆ ಅಲ್ಲಿ ಕೂತಿದ್ಯಾ ಅಂತ. ನಾನು ಹೋಗ್ತಾ ಇದ್ದೀನಿ, ಭರತ ಹೋದ್ಮೇಲೆ ನಾನು ಹೋಗದೆ ಇರಕ್ಕಾಗತ್ತಾ? ಭರತ ಎಲ್ಲ ಹೋಗ್ತಾನೋ ನಾ ಎಲ್ಲ ಹೋಗ್ತೀನಿ ಅಂತ ಹೇಳ್ತಾನೆ ಶತ್ರುಘ್ನ. ಆವಾಗ ವಸಿಷ್ಠ ಋಷಿ ಹೇಳ್ತಾರೆ, ಸರಿ ಮತ್ ನಾನ್ ನಿನಗ್ ಯಾವ ಒಳ್ಳೆ ಮುಹೂರ್ತ ಅಂತ ನೋಡ್ಲೇ ಇಲ್ವಲ್ಲ, ಇರು ನಾನು ಅದನ್ನು ನೋಡ್ಬಿಟ್ಟು ಹೇಳ್ತೀನಿ. ಈಗ ನೀನ್ ಅವನ ಜೊತೆ ಹೋಗ್ತಾ ಇದೀಯ ಅಂದ್ರೆ ನಿನಗೂ ಒಳ್ಳೆ ಮುಹೂರ್ತ ನೋಡ್ಬೇಕಲ್ವಾ ಹೊರಡಕ್ಕೆ ಅಂತಾರೆ. ಆಗ ಶತ್ರುಘ್ನ ಒಂದ್ ಮಾತು ಹೇಳ್ತಾನೆ. ಅವನು ಹೇಳ್ತಾನೆ, ಈಗ ನೀವು ಭರತ ಅವನ್ಗೇನೇನ್ ವಸ್ತುಗಳು ಬೇಕೋ, ಬಟ್ಟೆ ಇದು ಅದು ಎಲ್ಲ ವಸ್ತ್ರಗಳನ್ನೆಲ್ಲ ಇಟ್ಕೊಳಕ್ ಒಂದು ಪೆಟ್ಟಿಗೆ ಇಟ್ಕೊಂಡಿದಾನಲ್ಲ, ಆ ಪೆಟ್ಟಿಗೆಗೆ ನೀವ್ ಏನಾದ್ರೂ ನೋಡಿದ್ರ ಮುಹೂರ್ತ ಅಂತ ಕೇಳ್ತಾನೆ. ಅವ್ರಿಗೆಲ್ಲ ಅರ್ಥನೇ ಆಗಲ್ಲ. ಸರಿ, ಈ ರಥದಲ್ಲಿ ಕೂತಿದಾನಲ್ಲ ಭರತ, ಹೋಗಕ್ಕೆ ಕೂತ್ಕೋತಾನಲ್ಲ, ಈ ರಥಕ್ಕೆ ಯಾವ್ದು ಒಳ್ಳೆ ಮುಹೂರ್ತ ಅಂತ ನೋಡಿದ್ರಾ ಅಂತ ಕೇಳ್ತಾನೆ. ಆಗ ಅವರೆಲ್ಲ ಅದಿಂಗೆ ನಿರ್ಜೀವ ವಸ್ತುಗಳಿಗೆ ಏನ್ ಮುಹೂರ್ತ ನೋಡೋದು? ನಾನು ಅದೇ ತರ, ನಾನ್ ಇಂಪಾರ್ಟೆಂಟೇ ಇಲ್ಲ ಇಲ್ಲಿ, ಭರತ ಮಾತ್ರ ಇಂಪಾರ್ಟೆಂಟ್. ಹೇಗೆ ಈ ವಸ್ತುಗಳು ಭರತನ ಅವನು ಓನರ್, ಅವನು ಸ್ವಾಮಿ, ಇದೆಲ್ಲ ಅವನ ಪ್ರಾಪರ್ಟಿ, ಅದೇ ತರ ನಾನು ಕೂಡ ಭರತನ ಒಂದು ಪ್ರಾಪರ್ಟಿ. ಅದೇ ಭಾವದಿಂದ ನಾನು ಹೋಗ್ತಾ ಇದ್ದೀನಿ. ಸೊ ನನಗೆಲ್ಲ ನೀವು ಯಾವ ಮುಹೂರ್ತನೂ ನೋಡ್ಬೇಕಾಗಿಲ್ಲ ಅಂತ ಹೇಳ್ತಾನೆ. ಈ ಗುಣ ಅದನ್ನ ವಾಲ್ಮೀಕಿ ಋಷಿಗಳು ಯಾವ ತರ ಹೇಳ್ತಾರೆ ಅಂದ್ರೆ, ಅವ್ರ ಶ್ಲೋಕದಲ್ಲೇ ಹಂಗ ಹಾಕಿದ್ದಾರೆ. ಗಚ್ಚತಾ ಮಾತುಲ ಕುಲಂ ಭರತೇನ ತದಾನಘ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತಃ. ಸೊ ಭರತ ಅವರ ಮಾಮನ ಮನೆಗೆ ಹೋಗುವಾಗ ಈ ಶತ್ರುಘ್ನನನ್ನ, ಯಾವ ಶತ್ರುಘ್ನ? ಇವನು ನಿತ್ಯ ಶತ್ರುಘ್ನ ಮತ್ತು ಇವನು ಅನಘ. ಅನಘ ಅಂದ್ರೆ ಯಾರಲ್ಲಿ ಯಾವುದೇ ಒಂದು ಕೊರತೆ ಇಲ್ವೋ, ಯಾವುದೇ ಒಂದು ದೋಷ ಇಲ್ವೋ ಅಂಥವ್ರನ್ನ ಅನಘ ಅಂತ ಹೇಳ್ತೀವಿ. ಯಾಕಿಲ್ಲಿ ಶತ್ರುಘ್ನನನ್ನ ಅನಘ ಅಂತ ಹೇಳ್ತಾರೆ? ಯಾಕೆ ಅವನನ್ನ ನಿತ್ಯ ಶತ್ರುಘ್ನ ಅಂತ ಹೇಳ್ತಾರೆ? ಯಾಕೆಂದ್ರೆ ಈ ಶತ್ರುಘ್ನಲ್ಲಿ ಯಾವ ದೋಷನೂ ಇಲ್ಲ. ಸಾಮಾನ್ಯವಾಗಿ ಎಲ್ರಿಗೂನು ಎಷ್ಟೇ ಅವ್ರು ಗುಣವಂತರಾಗಿದ್ರೂನು ನನಗ್ ಗುಣ ಇದೆ ಅಂತನಾದ್ರೂ ಒಂದು ಅಹಂಕಾರ ಇರುತ್ತೆ. ಆದ್ರೆ ಶತ್ರುಘ್ನ ಆ ಅಹಂಕಾರವನ್ನ ಸಂಪೂರ್ಣವಾಗಿ ತೆಗ್ದಾಕ್ಬಿಟ್ಟಿದ್ದಾನೆ. ಅದ್ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅವ್ನು ಹೇಳಿದ್ನಲ್ಲ, ಹೇಗೆ ಭರತನ ಪೆಟ್ಟಿಗೆನೋ, ಹೇಗ್ ಭರತಗಿನ್ನ ರಥನೋ, ಹೇಗೆ ಆ ಕುದುರೆಗಳೋ, ಅದೇ ತರ ನಾನು ಒಂದ್ ವಸ್ತು, ಈ ಭರತನ ಓನರ್ಶಿಪ್ ಅಲ್ಲಿ ನಾನು ಒಂದ್ ವಸ್ತು ಅಂತ. ಆತರ ಯಾರು ಹೇಳಕ್ಕಾಗುತ್ತೆ? ಯಾರಲ್ಲಿ ಯಾವುದೇ ದೋಷ ಇಲ್ವೋ, ಯಾರಲ್ಲಿ ಸಂಪೂರ್ಣವಾಗಿ ಅಹಂಕಾರ ನಾಶ ಆಗಿದೆಯೋ ಅಂಥವ್ರು ಮಾತ್ರ ಈ ಮಾತನ್ನ ಹೇಳಕ್ಕಾಗತ್ತೆ. ಅದಕ್ಕೆ ಅವನನ್ನ ಅಷ್ಟು ಒಂದು ಸ್ಥಾನದಲ್ಲಿಟ್ಟು ನಮ್ಮ ಆಚಾರ್ಯರು ಕೂಡ ಹೇಳ್ತಾರೆ. ಸೊ ನಿತ್ಯ ಶತ್ರುಘ್ನ, ಯಾವ ನಮ್ಮಲ್ಲಿ ಇರೋ ಷಡ್ರಿಪುಗಳು ಇದೆ, ಯಾವ ನಮ್ಮಲ್ಲಿ ಅಹಂಕಾರ ಅನ್ನೋದಿದೆ, ಅದನ್ನ ಅವನು ನಾಶ ಮಾಡಿದ್ದ. ಅದಕ್ಕೆ ಅವನಿಗೆ ಶತ್ರುಘ್ನ ಅಂತ ಹೆಸರು. ಅದಕ್ಕೆ ಅವನಿಗೆ ಅನಘ ಅಂತ ಹೇಳ್ತಾರೆ. ಮತ್ತಿಲ್ಲಿ ನಾವು
ವಾಲ್ಮೀಕಿ ಅವ್ರು ಹಾಕಿರೋ ಪದ ನೋಡಿದ್ರೆ ನೀತಃ ಅಂತಾರೆ. ಅಂದ್ರೆ ಭರತ ತಗೊಂಡ್ ಹೋದ ಅನ್ನೋ ತರ, ಕರ್ಕೊಂಡ್ ಹೋದ ಅಂತ ಹೇಳ್ತಾ ಇಲ್ಲ. ಹೇಗೆ ಒಂದು ವಸ್ತುವನ್ನ ತಗೊಂಡ್ ಹೋಗ್ತೀವಲ್ವಾ ನಾವು ಎಲ್ಲೋ ಹೊರಟಾಗ, ವ್ಯಕ್ತಿಯನ್ನ ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ. ಆದ್ರೆ ಭರತ ಪ್ರೀತಿಯಿಂದ, ಪ್ರೀತಿ ಪುರಸ್ಕೃತ, ಪ್ರೀತಿಯಿಂದ ಶತ್ರುಘ್ನನನ್ನ ಕರ್ಕೊಂಡು ಹೋಗ್ದ ಅಂತ ಹೇಳ್ತಾ ಇಲ್ಲ, ತಗೊಂಡು ಹೋದ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಒಂದು ಶರಣಾಗತಿ ಭಾವ ಆ ಶತ್ರುಘ್ನಲ್ಲಿ, ಅಷ್ಟೊಂದು ನಿರಹಂಕಾರವಾಗಿ ಅವನಿದ್ದಿದ್ದು. ಅದನ್ನ ನಾವು ಕಲಿಬೇಕು. ಆಚಾರ್ಯರು ಹೇಳ್ತಾರೆ ನಾವು ಆ ಗುಣವನ್ನ ಕಲಿಬೇಕು. ಸಾಮಾನ್ಯವಾಗಿ ಎಲ್ರಿಗೂ ನಮ್ಗೆ ಭಗವತ್ ಭಕ್ತಿ ತುಂಬಾ ಈಸಿಯಾಗಿ ಬರುತ್ತೆ. ಯಾಕಂದ್ರೆ ಭಗವಂತ ಅವನು ಸರ್ವೇಶ್ವರ, ಅವನು ಸರ್ವಶಕ್ತಿವಂತ, ಅವನಲ್ಲಿ ಅಷ್ಟು ತೇಜಸ್ ಇದೆ, ಅವನಲ್ಲಿ ಅಷ್ಟು ಬಲ ಗುಣ, ಎಲ್ಲಾ ಗುಣಗಳು ಇವೆ. ಸೊ ಭಗವಂತನಲ್ಲಿ ಭಕ್ತಿ ಬರೋದು ಸಹಜ. ಆದ್ರೆ ಭಗವಂತನ ಭಕ್ತ ಯಾರು ಭಾಗವತರಿದ್ದಾರೋ, ಯಾರು ನಮ್ ತರಾನೇ ವ್ಯಕ್ತಿಗಳಿದಾರೋ, ಅವ್ರ ಬಗ್ಗೆ ನಮಗೆ ಭಕ್ತಿ ಬರೋದು ಕಷ್ಟ. ಆದ್ರೆ ಅದು ಬಂದ್ರೆ ನಮ್ಮಲ್ಲಿ ಆವಾಗ ಯಾರು ನಮ್ಮನ್ನು ಹಿಡಿಯಕ್ಕಾಗಲ್ಲ. ಅಷ್ಟು ಒಂದು ಒಳ್ಳೆ ಗುಣ ನಮ್ಮಲ್ಲಿ ಇರುತ್ತೆ, ಮತ್ತು ಅಷ್ಟು ನಮ್ಮ ಉನ್ನತಿ ಆಗುತ್ತೆ, ಅಷ್ಟು ನಮ್ಮ ಪ್ರಗತಿ ಆಗುತ್ತೆ. ನಾವು ಆಧ್ಯಾತ್ಮಿಕವಾಗಿ ನಾವು ಮುಂದೆ ಬೆಳಿತೀವಿ ಅಂತ ಹೇಳ್ತಾರೆ ಆಚಾರ್ಯರು. ಇಷ್ಟೆಲ್ಲ ನಾವು ವಿಷಯಗಳನ್ನ ಇವತ್ತು ನೋಡಿದೀವಿ. ಭಗವಂತನ ಚರಣಗಳಲ್ಲಿ, ಆಚಾರ್ಯರ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಅಂತ ಬೇಡ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಮತ್ತೆ ನಾಳೆ ಸಿಗೋಣ.